Namaste dear learners. I welcome you all to our series of video lessons. Today we will discuss the lyric, the literary form or one of the forms of literature called the lyric. How many types of poetry are there in any language? There are two types of poetry. One is subjective and second one is objective type of poetry. We know that there are two types of poetries. One is objective and second one is subjective poetry. Then what are the characteristic features of objective poetry? Objective poetry ಯಾವ ರೀತಿಯಾಗಿರ್ತದೆ? Objective poetry talks about external things. For example, works of people or some events, ಯಾರೋ ಒಬ್ಬ ವ್ಯಕ್ತಿ ಮಾಡಿದಂತಹ ಕೆಲಸಗಳ ಬಗ್ಗೆ ಅಥವಾ ಒಂದು ನಿರ್ದಿಷ್ಟವಾದಂಥ ಒಂದು ಘಟನೆಯ ಬಗ್ಗೆ ಕುರಿತು ಆಬ್ಜೆಕ್ಟಿವ್ ಪೋಯೆಟ್ರಿ ಮಾತನಾಡ್ತದೆ. ದ ಪೋಯೆಟ್ ಹೂ ಈಸ್ ರೈಟಿಂಗ್ ಆಬ್ಜೆಕ್ಟಿವ್ ಪೋಯೆಟ್ರಿ ಫಂಕ್ಷನ್ಸ್ ಆ್ಯಸ್ ಡಿಟ್ಯಾಚ್ಡ್ ಅಬ್ಸರ್ವರ್ ಡಿಸ್ಕ್ರೈಬಿಂಗ್ ವಾಟ್ ಹಿ ಹ್ಯಾಸ್ ಸೀನ್ ಆರ್ ಹರ್ಡ್. ಆಬ್ಜೆಕ್ಟಿವ್ ಪೋಯೆಟ್ರಿಯನ್ನು ಬರೆಯುವಂತಹ ಸಮಯದಲ್ಲಿ ಕವಿಗಳು ನಡೆದಿರುವಂತಹ ಘಟನೆಯಿಂದ ಹೊರಗಡೆ ನಿಂತುಕೊಂಡು ಅದರ ಬಗ್ಗೆ ತಮ್ಮ ವಿವರಣೆಯನ್ನು ಕೊಡ್ತಾ ಹೋಗ್ತಾರೆ. ದ ಫೋಕಸ್ ಆಫ್ ಆಬ್ಜೆಕ್ಟಿವ್ ಪೋಯೆಟ್ರಿ ಈಸ್ ಅಬೌಟ್ ಗಿವಿಂಗ್ ಅ ಪ್ರೇಸ್, ಥ್ರಿಲ್ಲಿಂಗ್ ಅಕರೆನ್ಸ್ ಆರ್ ಅ ಬ್ಯೂಟಿಫುಲ್ ಸೈಟ್. Objective poetry talks about a thrilling occurrence, a beautiful sight. ಕಣ್ಣಿಗೆ ಸುಂದರವಾಗಿ ಕಾಣುವಂತಹ ಒಂದು ನೋಟದ ಬಗ್ಗೆ, ಘಟನೆಯ ಬಗ್ಗೆ ಈ ರೀತಿಯಾದಂತಹ ಕವನಗಳು ಇರುತ್ತವೆ. ಟೋನ್ ಈಸ್ ಇಂಪರ್ಸನಲ್. ಆಬ್ಜೆಕ್ಟಿವ್ ಟೈಪ್ ಕವಿತೆಯ ಟೋನ್ ಏನಾಗಿರ್ತದೆ ಅಂತಂದರೆ ಇಂಪರ್ಸನಲ್ ಆಗಿರ್ತದೆ. ಆಬ್ಜೆಕ್ಟಿವ್ ಪೋಯೆಟ್ರಿ ಈಸ್ ಓಲ್ಡರ್ ದ್ಯಾನ್ ಸಬ್ಜೆಕ್ಟಿವ್. Next, we will discuss what is subjective poetry. Subjective poetry is about the own thoughts and feelings of the poet. ಕವಿಯ ಸ್ವಂತ ಭಾವನೆಗಳು ಹಾಗೂ ಅವನ ವಿಚಾರಗಳನ್ನು ಕುರಿತಾಗಿ ಬರೆಯಲ್ಪಟ್ಟಿರುವುದೇ ಸಬ್ಜೆಕ್ಟಿವ್ ಪೋಯೆಟ್ರಿ. The poet tries to bring about his own reflections upon what he has seen or heard. ಈ ಕವಿತೆಯಲ್ಲಿ, ಈ ರೀತಿಯಾದಂತಹ ಕವಿತೆಯಲ್ಲಿ ಕವಿ ಒಂದು ವಿಷಯದ ಬಗ್ಗೆ ತನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾನೆ. ದ ಫೋಕಸ್ ಆಫ್ ಅಟೆನ್ಷನ್ ಈಸ್ ದ ಪೋಯೆಟ್ ಹಿಮ್ಸೆಲ್ಫ್ ಇನ್ ಸಬ್ಜೆಕ್ಟಿವ್ ಪೋಯೆಟ್ರಿ. ವೆನ್ ಯು ಆರ್ ರೈಟಿಂಗ್ ಸಬ್ಜೆಕ್ಟಿವ್ ಪೋಯೆಟ್ರಿ, ದ ಪೋಯೆಟ್ ಹಿಮ್ಸೆಲ್ಫ್ ಬಿಕಮ್ಸ್ ಆರ್ ದ ಥಾಟ್ ಆಫ್ ದ ಪೋಯೆಟ್ ಬಿಕಮ್ಸ್ ದ ಸೆಂಟ್ರಲ್ ಪಾಯಿಂಟ್ ಆಫ್ ದ ಪೋಯಮ್. Theoretically, subjective and objective poetry belong to two distinct categories, yet it is almost impossible to separate the one from the other. Though we categorize poetry into two groups, but it is highly impossible for us to draw a watermark line between subjective and objective poetry. Then what is the lyric and what is the origin of the lyric? Origin of lyric is from Greek, and the lyric is divided into two classes. ಲಿರಿಕ್ನ ಮೂಲ ಯಾವುದು ಅಂತಂದರೆ ಗ್ರೀಕ್ ಸಾಹಿತ್ಯ. ಗ್ರೀಸ್ ದೇಶದಿಂದ ಲಿರಿಕ್ ಅನ್ನುವಂತಹ ಬರವಣಿಗೆ ಹುಟ್ಕೊಳ್ತು. ಆ್ಯಂಡ್ ಇಟ್ ಈಸ್ ಡಿವೈಡೆಡ್ ಇಂಟು ಟೂ ಕ್ಲಾಸಸ್. ಲಿರಿಕ್ಕನ್ನು ಎರಡು ಗುಂಪುಗಳಾಗಿ ವಿಂಗಡಣೆ ಮಾಡಲಾಗಿದೆ. ಮೊದಲನೆಯದು ಅಂತಂದರೆ ಅದು ಮೆಲಿಕ್ ಆರ್ ಲಿರಿಕ್ ಸಾಂಗ್. ಲಿರಿಕ್ಕಿಗೆ ಮತ್ತೊಂದು ಹೆಸರೇ ಮೆಲಿಕ್ ಅಂತ ಕರೀತಾರೆ. ಇಟ್ ವಾಸ್ ದ ಲಿರಿಕ್ ಸಾಂಗ್ ವಾಸ್ ಸಂಗ್ ಬೈ ಅ ಸಿಂಗಲ್ ವಾಯ್ಸ್ ಟು ದ ಅಕಂಪನಿಮೆಂಟ್ ಆಫ್ ಅ ಲಾಯರ್. ಲಾಯರ್, LYRE, ಲಾಯರ್ ಅಂತಂದರೆ ಒಂದು ಸಂಗೀತ ಸಾಧನ. ಒಂದು ಸಂಗೀತ ಸಾಧನವನ್ನು ತೆಗೆದುಕೊಂಡು ಒಬ್ಬ ವ್ಯಕ್ತಿ ಹಾಡುವಂಥ ಹಾಡನ್ನು ಲಿರಿಕ್ ಅಂತ ಕರೆಯಲಾಗ್ತದೆ. Choric song, which was intended for collective singing to the accompaniment of instrumental music, supplemented probably by a dance. Choric
ಕೋರಿಕ್ ಕೋರಸ್, CHORUS, ಕೋರಸ್ ಅಂದರೆ ಒಂದು ಗುಂಪು. ಆ ಗುಂಪಿನಲ್ಲಿ ಹಾಡುವಂಥ ಹಾಡುಗಳು ಕೂಡ ಲಿರಿಕ್ಸೇ, ಆದರೆ ಅವುಗಳ ಜೊತೆಗೆ ಡ್ಯಾನ್ಸ್ ಕೂಡ ಇರ್ತಾ ಇತ್ತು ಅಂತ ನಾವು ಹೇಳ್ಬೋದು. The lyric has two characteristics implied in the above description. A lyric is an expression of a single emotion. It is a musical composition. ಲಿರಿಕ್ ಏನು ಅಂತಂದರೆ ಇಟ್ ಈಸ್ ಎಕ್ಸ್ಪ್ರೆಷನ್ ಆಫ್ ಅ ಸಿಂಗಲ್ ಇಮೋಷನ್. ಒಂದೇ ಒಂದು ಭಾವನೆಯ ಕುರಿತಾಗಿ ಬರೆದಿರುವಂತಹದ್ದೇ ಲಿರಿಕ್ ಆಗಿರ್ತದೆ. ಆ್ಯಂಡ್ ಇಟ್ ಈಸ್ ಎ ಮ್ಯೂಸಿಕಲ್ ಕಾಂಪೋಸಿಷನ್. ಲಿರಿಕ್ ಕೆನಾಟ್ ಬಿ ಇಮ್ಯಾಜಿನ್ಡ್ ವಿದೌಟ್ ಮ್ಯೂಸಿಕಲ್ ಕಾಂಪೋಸಿಷನ್. ಏನು, ಸಂಗೀತ ಇಲ್ಲದೆ ಲಿರಿಕ್ಕನ್ನು ಹಾಡುವುದಕ್ಕೆ ಸಾಧ್ಯ ಇಲ್ಲ. ಸಂಗೀತ ಮತ್ತು ಲಿರಿಕ್ ಎರಡೂ ಕೂಡಿದಾಗ ಮಾತ್ರ ಅದು ಒಂದು ಸುಂದರವಾದಂತಹ ರೂಪವನ್ನು ತಾಳ್ತದೆ ಅಂತ ಹೇಳಬಹುದು. ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಲಿರಿಕ್. ವಾಟ್ ಈಸ್ ದ ಸಬ್ಜೆಕ್ಟ್ ಮ್ಯಾಟರ್ ಆಫ್ ದ ಲಿರಿಕ್? The lyric expresses about a single emotion or feelings. As I told you, lyric is all about a single emotion or feeling of an individual or the poet. ಒಬ್ಬ ಕವಿಯ ಅಥವಾ ಒಬ್ಬ ವ್ಯಕ್ತಿಯ ಭಾವನೆಗಳನ್ನು ಕುರಿತು ಹೇಳುವಂತಹದ್ದೇ ಲಿರಿಕ್ ಆಗಿರ್ತದೆ. The lyric appeals more to the heart than to the intellect. When lyric songs are sung, we feel as if elated to a different world. ನಾವು ಈ ಹಾಡುಗಳನ್ನು ಹಾಡುವಂಥ ಸಮಯದಲ್ಲಿ ನಾವು ಯಾವುದೋ ಬೇರೆ ಲೋಕದಲ್ಲಿ ಸಂಚರಿಸುತ್ತಿದ್ದೇವೋ ಏನೋ ಅನ್ನುವಂತಹ ಭಾವನೆಗಳು ಬರ್ತವೆ. ಬಟ್ ದ ಲಿರಿಕ್ ಡಸಂಟ್ ಅಪೀಲ್ಸ್ ಟು ಅವರ್ ಇಂಟೆಲೆಕ್ಟ್. ಏನು, ನಮ್ಮ ಬುದ್ಧಿಶಕ್ತಿಗೆ ಲಿರಿಕ್ ಕವನ ಏನು ಬಹಳ ನಮ್ಮ ಬುದ್ಧಿಶಕ್ತಿಗೆ ಕೆಲಸ ಕೊಡುವುದಿಲ್ಲ ಅಂತ ಹೇಳ್ತಾರೆ. ಆರ್ ಟು ಬಿ ಮೋರ್ ಪ್ರಿಸೈಸ್, ಇಟ್ ಅಪೀಲ್ ಟು ದ ಇಂಟೆಲೆಕ್ಟ್ ಈಸ್ ಥ್ರೂ ದ ಹಾರ್ಟ್. ಒಂದು ವೇಳೆ ಇಫ್ ಇಟ್ ಅಪೀಲ್ಸ್ ಟು ಅವರ್ ಇಂಟೆಲೆಕ್ಟ್, ಇಟ್ ಈಸ್ ಓನ್ಲಿ ಥ್ರೂ ಅವರ್ ಹಾರ್ಟ್. ಫಸ್ಟ್ ದ ಲಿರಿಕ್ ಗೋಸ್ ಆ್ಯಂಡ್ ಟಚಸ್ ಅವರ್ ಹಾರ್ಟ್, ದೆನ್ ಇಟ್ ಗೋಸ್ ಟು ದ ಇಂಟೆಲೆಕ್ಟ್. The poet of lyric doesn't intend to take any long flight. He wishes to convey his impression swiftly, memorably, and musically. The poet do not write a long poem of 1,000 lines. The lyric is very short and it leaves an impression on the reader. ಒಬ್ಬ ಓದುಗನ ಮೇಲೆ ತನ್ನ ಪ್ರಭಾವವನ್ನು ಬೀರ್ತದೆ. ಅಟ್ ದ ಸೇಮ್ ಟೈಮ್ ಇಟ್ ಈಸ್ ವೆರಿ ಸ್ವಿಫ್ಟ್, ಭಾಳ ಬೇಗನೆ ಮುಗಿದು ಹೋಗುವಂತಹ ಒಂದು ಕವಿತೆ. ಆ್ಯಂಡ್ ಇಟ್ ಕ್ಯಾನ್ ಬಿ ಮೆಮರೈಸ್ಡ್. ಓದುಗನ ಅಥವಾ ಆ ಕವಿತೆಯನ್ನು ಕೇಳಿದಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಉಳಿಯುತ್ತದೆ. ಆ್ಯಂಡ್ ಇಟ್ ಈಸ್ ಮ್ಯೂಸಿಕಲ್. ಈ ಲಿರಿಕ್ ಕವಿತೆ ಕವನ ಮ್ಯೂಸಿಕಲ್ ಆಗಿರ್ತದೆ. ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇಲ್ಲದೆ ಅದು ಸರಿಯಾಗೋದಿಲ್ಲ. ಎಡ್ಗರ್ ಅಲನ್ ಪೋ declared that a long lyric was not possible. He says, according to Edgar Allan Poe, a long lyric is not possible at all because the excitement that is there in the lyric will not remain for a long time. ಆ ಒಂದು ಎಕ್ಸೈಟ್ಮೆಂಟನ್ನು ಭಾಳ ಹೊತ್ತಿನವರೆಗೆ ಹಿಡಿದಿಟ್ಟುಕೊಳ್ಳುವುದಕ್ಕೆ ಆಗದೇ ಇರುವ ಕಾರಣ ಲಿರಿಕ್ಕನ್ನು ಬಹಳ ಉದ್ದವಾಗಿ ಬರೀಬಾರದು, ಬರೆದ್ರೆ ಅದು ಸರಿ ಆಗೋದಿಲ್ಲ ಅಂತ ಎಡ್ಗರ್ ಅಲನ್ ಪೋ ಅವರು ಹೇಳ್ತಾರೆ. ದ ಲಿರಿಕ್ ಈಸ್ ಸಬ್ಜೆಕ್ಟಿವ್ ಪೋಯಮ್, ಎಕ್ಸ್ಪ್ರೆಸಸ್ ಇಮೋಷನ್ ಆ್ಯಂಡ್ ಈಸ್ ಇಂಟೆನ್ಸ್ಲಿ ಪರ್ಸನಲ್. ಲಿರಿಕ್ ಕಾವ್ಯ ಬಹಳಷ್ಟು ಒಬ್ಬ ವ್ಯಕ್ತಿಯ ವೈಯಕ್ತಿಕ ವಿಚಾರಗಳ ಕುರಿತು, ವೈಯಕ್ತಿಕ ಭಾವನೆಗಳ ಕುರಿತು, ವೈಯಕ್ತಿಕ ಜೀವನದ ಕುರಿತು ಇರ್ತದೆ. ಆ್ಯಂಡ್ ಇಟ್ ಈಸ್ ಆಲ್ ಅಬೌಟ್ ದ ಇಮೋಷನ್ಸ್ ಆಫ್ ದ ಪೋಯೆಟ್. ಒಬ್ಬ ಕವಿಯ ಭಾವನೆಗಳಿಗೆ ಸ್ಪಂದಿಸುವಂತಹ ಒಂದು ಕವಿತೆ ಲಿರಿಕ್ ಆಗಿರ್ತದೆ. ದೆನ್ ವಾಟ್ ಈಸ್ ದ ಸ್ಟ್ರಕ್ಚರ್ ಆಫ್ ದ ಲಿರಿಕ್? ದ ಲಿರಿಕ್ ಕ್ಯಾನ್ ಬಿ ಡಿವೈಡೆಡ್ ಇಂಟು 3 groups, 3 parts.
and all the three parts do not stand apart. Actually they ಕಾಂಪ್ಲಿಮೆಂಟ್ ಈಚ್ ಅದರ್. ಒಂದು ಲಿರಿಕ್ಕನ್ನು ಮೂರು ಭಾಗಗಳಲ್ಲಿ ನಾವು ವಿಂಗಡಣೆ ಮಾಡಬಹುದು. ಆ ಮೂರೂ ಭಾಗಗಳು ಕೂಡ ಒಂದಕ್ಕೊಂದು ಪರಸ್ಪರ ಏನು ಲಿಂಕ್ ಇರ್ತವೆ ಅಂತಲೂ ಕೂಡ ಹೇಳ್ಬೋದು. ಪಾರ್ಟ್ 1 ಆಫ್ ದ ಲಿರಿಕ್ ಈಸ್ ಅಬೌಟ್ ಇಟ್ ಈಸ್ ಅಬೌಟ್ ಇಟ್ ಸ್ಟೇಟ್ಸ್ ದ ಇಮೋಷನ್ಸ್ ಆಫ್ ದ ಪೋಯೆಟ್. ಮೊದಲನೆಯ ಭಾಗ ಆ ವ್ಯಕ್ತಿಯ, ಆ ಕವಿಯ ಭಾವನೆಗಳನ್ನು ಕುರಿತು ಮಾತನಾಡುತ್ತದೆ. ಪಾರ್ಟ್ 2 ಆಫ್ ಅ ಲಿರಿಕ್ ಕನ್ಸಿಸ್ಟ್ ಆಫ್ ದ ಥಾಟ್ಸ್ ಸಜೆಸ್ಟೆಡ್ ಬೈ ದ ಇಮೋಷನ್. ಎರಡನೆಯ ಭಾಗ ಇಮೋಷನ್ಸ್, ಭಾವನೆಗಳ ಬಗ್ಗೆ ಏನು ಮಾಡಿರ್ತಾನಲ್ಲ ಆ ಭಾವನೆಗಳಿಗೆ ಹೊಂದಿಕೊಂಡಿರುವಂತಹ ವಿಚಾರಗಳನ್ನು ಸಜೆಸ್ಟ್ ಮಾಡುತ್ತದೆ. ದ ಥರ್ಡ್ ಪಾರ್ಟ್ ಆಫ್ ಅ ಲಿರಿಕ್ ಮಾರ್ಕ್ಸ್ ದ ಪೊಯೆಟ್ಸ್ ರಿಟರ್ನ್ ಟು ಹೀಸ್ ಇನಿಷಿಯಲ್ ಮೂಡ್, ದ ಮೂಡ್ ಆಫ್ ರೀಸನ್. ಒಂದು ಲಿರಿಕ್ನ ಮೂರನೆಯ ಭಾಗ ಆ ಕವಿಯನ್ನು ಮತ್ತೆ ಮೊದಲನೆಯ ಭಾಗಕ್ಕೆ ತೆಗೆದುಕೊಂಡು ಹೋಗಿ ಅವನು ಯಾವ ಭಾವನೆಯ ಬಗ್ಗೆ ಮಾತನಾಡ್ತಾ ಇದ್ದ ಆ ಭಾವನೆಗೆ ಒಂದು ವೈಚಾರಿಕ ಹಿನ್ನೆಲೆಯನ್ನು ಕೊಡುವಂತಹ ಪ್ರಯತ್ನವನ್ನು ಕವಿ ಲಿರಿಕ್ನ ಕೊನೆಯ ಭಾಗದಲ್ಲಿ ಮಾಡ್ತಾನೆ ಅಂತ ಹೇಳಬಹುದು. Here I have brought an example to state about to make you clear about the three parts of the lyric. Pair pledges of a fruitful tree, why do you fall so fast? Are the first two lines of a lyric called to blossoms. First two lines talks about the subject or the initial emotion. The first two lines talks about the emotion of the poet. ಕವಿಯ ಭಾವನೆಯ ಬಗ್ಗೆ ಕುರಿತು ಮೊದಲನೇ ಎರಡು ಲೈನ್ಗಳು ಮಾತನಾಡ್ತವೆ. ಮಿಡ್ಲ್ ಪಾರ್ಟ್ ಟಾಕ್ಸ್ ಅಬೌಟ್ ಥಾಟ್ಸ್ ಸಜೆಸ್ಟೆಡ್ ಬೈ ದ ಇಮೋಷನ್ಸ್. ಮೊದಲು ಹೇಳಿದಂತಹ ಭಾವನೆಗೆ ಪೂರಕವಾಗುವಂತಹ ಇಮೋಷನ್ಸ್ಗಳನ್ನು ಕವಿ ಮಧ್ಯಭಾಗದಲ್ಲಿ ಹಾಕ್ತಾನೆ. ಫಾರ್ ಎಕ್ಸಾಂಪಲ್, ಯುವರ್ ಡೇಟ್ ಈಸ್ ನಾಟ್ ಸೋ ಪಾಸ್ಟ್. ಮೊದಲನೆಯ ಭಾಗದಲ್ಲಿ ಏನು ಹೇಳ್ತಾನೆ ಅಂದರೆ, ಪೇರ್ ಪ್ಲೆಡ್ಜಸ್ ಆಫ್ ಅ ಫ್ರೂಟ್ಫುಲ್ ಟ್ರೀ, ವೈ ಡು ಯು ಫಾಲ್ ಸೋ ಫಾಸ್ಟ್. ಮರದ ಎಲೆಗಳನ್ನು ಕವಿ ಕೇಳ್ತಾ ಇದ್ದಾನೆ, ವೈ ಡು ಯು ಫಾಲ್ ಸೋ ಫಾಸ್ಟ್, ಯಾಕೆ ಅಷ್ಟು ಬೇಗನೆ ಬೀಳ್ತೀರಾ ಅಂತ ಕೇಳ್ತಾನೆ. ಎರಡನೆಯ ಭಾಗದಲ್ಲಿ ಹಿ ಟಾಕ್ಸ್ ಅಬೌಟ್ ದ ಡೇಟ್ ಆಫ್ ಎಕ್ಸ್ಪೈರಿ ಆಫ್ ದೋಸ್ ಲೀವ್ಸ್, ಬಟ್ ಯು ಮೇ ಸ್ಟೇ ಎಟ್ ವೇರಲ್ ಅವೈಲ್ ಟು ಬ್ಲಶ್ ಅಂಡ್ ಜೆಂಟ್ಲಿ ಸ್ಮೈಲ್ ಆ್ಯಂಡ್ ಗೋ ಎಟ್ ಲಾಸ್ಟ್. He talks about the greenery of the tree, and he says, so to bid good night, it is pity nature brought you forth merely to show your worth and lose you quiet. He says, the fruits, the leaves and the flowers are very beautiful to look at, but they have a short life. ಅವುಗಳಿಗೆ ಜೀವನ ಭಾಳ ದೊಡ್ಡದಿಲ್ಲ, ಆದರೂ ಕೂಡ ದೇ ಆರ್ ವೆರಿ ಬ್ಯೂಟಿಫುಲ್ ಅಂತ ಕವಿ ಮಾತನಾಡ್ತಾನೆ. ಕೊನೆಯ ಭಾಗ, ಬಟ್ ಯು ಆರ್ ಲವ್ಲಿ ಲೀವ್ಸ್ ವೇರ್ ವಿ ಮೇ ರೀಡ್ ಹೌ ಸೂನ್ ಥಿಂಗ್ಸ್ ಹ್ಯಾವ್ ದೇರ್ ಎಂಡ್, ದೋ ನೆವರ್ ಸೋ ಬ್ರೇವ್ ಆ್ಯಂಡ್ ಆಫ್ಟರ್ ದೇ ಹ್ಯಾವ್ ಶೋನ್ ದೇರ್ ಪ್ರೈಡ್ ಲೈಕ್ ಯು ಅವೈಲ್ ದೇ ಗ್ಲೈಡ್ ಇನ್ ಟು ದ ಗ್ರೇವ್. ಎಲ್ಲ ಜಗತ್ತಿನಲ್ಲಿರುವಂತಹ ಬೇರೆಲ್ಲ ವಸ್ತುಗಳಿಗೆ ಹೋಲಿಸಿದಾಗ the leaves are very lovely to the poet, and he says, we also, the things which are there on the earth also go to the grave. ಕೊನೆಗೆ ಎಲ್ಲಿ ಹೋಗಬೇಕು? ಎಲ್ಲ ವಸ್ತುಗಳು ಕೂಡ ಸಾವಿನಲ್ಲಿಯೇ ಕೊನೆಯಾಗ್ತವೆ, ಹಾಗಾಗಿ ನೀವು ಸಾಯ್ತೀರಿ, ನಾವು ಸಾಯ್ತೇವೆ ಅಂತ ಕವಿ ಹೇಳ್ತಾನೆ. It is concluding part, conclusion which is an intellectual reaction to the early emotional disturbance. ಮೊದಲೇನಂದ, ಎಲೆಗಳೇ ನೀವೇಕೆ ಇಷ್ಟು ಬೇಗ ಬಾಡ್ತೀರಿ ಅಥವಾ ಬಿದ್ದು ಹೋಗ್ತೀರಾ ಅಂತ ಕೇಳ್ತಾನೆ. ಎರಡನೇ ಭಾಗದಲ್ಲಿ ದೇವರು ನಿಮ್ಮನ್ನು ಇಷ್ಟು ಸುಂದರವಾಗಿ ಸೃಷ್ಟಿ ಮಾಡಿದ್ದಾನೆ, ಆದರೆ ನಿಮಗೆ ಜೀವಿತಾವಧಿಯನ್ನು ಕಡಿಮೆ ಕೊಟ್ಟಿದ್ದಾನೆ ಅನ್ನುವಂಥ ವಿಚಾರಗಳನ್ನು ಹೇಳ್ತಾನೆ. ಕೊನೆಯ ಸ್ಟ್ಯಾಂಜಾದಲ್ಲಿ ದ ಪೋಯೆಟ್ ಅಂಡರ್ಸ್ಟ್ಯಾಂಡ್ಸ್ ದಟ್ ಹಿ ಟೂ ಈಸ್ ಗೋಯಿಂಗ್ ಟು ಡೈ. ಅವನೂ ಕೂಡ ಈ ಭೂಮಿಯ ಮೇಲೆ ಅಮರವಾಗಿ ಇರುವುದಕ್ಕೆ ಬಂದಿಲ್ಲ ಅನ್ನುವಂತಹ ವಿಚಾರವನ್ನು ತಿಳಿದುಕೊಂಡು ಎಲ್ಲರೂ ಒಂದಿಲ್ಲ ಒಂದು ದಿನ ಗೋರಿಗೆ ಹೋಗುವುದು ಖಂಡಿತ ಅನ್ನುವಂಥ ವಿಚಾರದಿಂದ ಈ ಲಿರಿಕ್ಕನ್ನು ರಾಬರ್ಟ್ ಹೆರಿಕ್ ಅವರು ಮುಗಿಸ್ತಾರೆ. ಹಿಯರ್ ಐ ಹ್ಯಾವ್ ಗಿವನ್ ಯು ಲಿಸ್ಟ್ ಆಫ್ ಸಮ್ ಫೇಮಸ್ ಲಿರಿಕ್ಸ್ ಆಫ್ ಇಂಗ್ಲೀಷ್ ಲಿಟ್ರೇಚರ್.
First one is Ode to the West Wind, written by Percy Bysshe Shelley. Second one is My Last Duchess by Robert Browning. Third one is O Captain, My Captain by Walt Whitman. Fourth one is O Wert Thou in the Cloud Blast by Robert Burns. Fifth one is The Pains of Sleep by Samuel Taylor Coleridge. Sixth one is London 1802 by William Wordsworth. And the seventh one is by William Shakespeare, Shall I Compare Thee to a Summer's Day by William Shakespeare. These are the examples of famous lyrics in English literature. The lyric is a single poem dealing with a single emotion. As you know, lyric is a single poem. It deals with a single emotion. ಒಂದೇ ಒಂದು ಭಾವನೆಯ ಜೊತೆಗೆ ಆ ಭಾವನೆಯ ಬಗ್ಗೆ ಬರೆಯಲ್ಪಟ್ಟಿರುವುದೇ ಲಿರಿಕ್. ಇಟ್ ಈಸ್ ಮ್ಯೂಸಿಕಲ್ ಪೋಯಮ್. ಲಿರಿಕ್ ಒಂದು ಸಂಗೀತದೊಂದಿಗೆ ಹಾಡಬೇಕಾಗಿರುವಂತಹ ಒಂದು ಕವನ. Word music being an important element in its effect. If the lyric has to be effective, there should be musicality. There should be musical instruments to sing the lyric. It is a subjective poem expressing the varying moods of the author. ಲಿರಿಕ್ ಒಬ್ಬ ಕವಿಯ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ಒಂದು ಕವನ. ಇಟ್ ಈಸ್ ಅ ವೆಲ್ ನಿಟ್ ಪೋಯಮ್. ಒಂದು ನೀಟಾಗಿ, ಭಾಳ ಸಿಸ್ಟಮೆಟಿಕ್ ಆಗಿ, ಬಹಳ ವ್ಯವಸ್ಥಿತವಾಗಿ ಹೆಣೆದಿರುವಂತಹ ಒಂದು ಕವಿತೆ. ಪೊಸೆಸ್ಸಿಂಗ್ ಅ ಡೆಫಿನಿಟ್ ಸ್ಟ್ರಕ್ಚರ್. ಲಿರಿಕ್ಕಿಗೆ ಒಂದು ನಿರ್ದಿಷ್ಟವಾದಂತಹ ಒಂದು ರಚನೆ, ಸಂರಚನೆ ಇದೆ ಅಂತ ಹೇಳ್ತಾರೆ. The division into three parts, however, should not be pressed too far. Some lyrics may not reach an intellectual conclusion at all. A poet's emotion is a law unto itself and pursues a course no critic can prescribe. ನೋ ಕ್ರಿಟಿಕ್, ಯಾವುದೇ ವಿಮರ್ಶಕನು ಕೂಡ ಇಂಥದ್ದೇ ಈ ಒಂದು ಲಿರಿಕ್ಕನ್ನು 3 ಭಾಗಗಳಾಗಿ ಇಲ್ಲಿಗೆ ನಾವು ಸಪ್ರೇಟ್ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ಹೇಳಿಲ್ಲ. ಫಾರ್ ಅವರ್ ಕನ್ವೀನಿಯನ್ಸ್ ವಿ ಹ್ಯಾವ್ ಡನ್ that's what it is. Thank you very much. These are the references I have made. You can refer these things also. Thank you very much. We will meet again in our next video session. Thank you.